ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ DRDO ದಿಂದ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋದಲ್ಲಿ ನೋಡಿ, DRDO LRDE ಅಲ್ಲಿ ಪೇಡ್ ಇಂಟರ್ನ್ಶಿಪ್ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ, ಪೇಡ್ ಇಂಟರ್ನ್ಶಿಪ್ ಇದೆ, ಅಪ್ಲೈ ಮಾಡ್ಬೇಕಾಗಿರುತ್ತೆ. ರೆಡಾರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಟರ್ನ್ಶಿಪ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಲಾಸ್ಟ್ ಡೇಟ್ ಬಂದು ಇದ್ರದ್ದು 14/7/2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಕರೆದಿರೋಂಥದ್ದು ಬೆಂಗಳೂರಲ್ಲಿ ಇದೆ ಸ್ನೇಹಿತರೆ. LRDE ಬಂದು ಓಕೆನಾ. ಸೊ BE BTech ME MTech ಆರ್ MSc ಮಾಡಿರುವಂತವ್ರು ಈ ಒಂದು ಪೋಸ್ಟ್ ಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಇದು 6 ಮಂತ್ ಡ್ಯೂರೇಷನ್ ಇರುತ್ತೆ ಸ್ನೇಹಿತರೆ. ಆಗಸ್ಟ್ ಇಂದ ಹಿಡಿದು Jan 2026 ವರೆಗೂ ಇದೆ ಸ್ನೇಹಿತರೆ. ಓಕೆನಾ, ಸೊ ಟೋಟಲ್ ವೇಕೆನ್ಸಿ ಏನು ಮೆನ್ಷನ್ ಆಗಿಲ್ಲ, ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ಇದು ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಅಪ್ಲಿಕೇಶನ್ ಫಾರ್ಮ್ ನ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನ ಫಿಲ್ ಮಾಡಿ ನೀವು ಮೇಲ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸ್ಟೈಫಂಡ್ ಬಂದು ನಿಮಗೆ 5000 rupees ಪರ್ ಮಂತ್ ಸಿಗುತ್ತೆ. ಯಾರ್ಯಾರು ಎಲಿಜಿಬಲ್ ಹೇಗೆ ಅಂತ ಹೇಳೋದಾದ್ರೆ, BE BTech ಆಗಿರೋರು, 3rd ಸೆಮ್ ಅಲ್ಲಿ ಅಥವಾ 6th ಸೆಮಿಸ್ಟರ್ ಮುಗಿಸಿರುವಂತವ್ರು ಈ ಒಂದು ಪೋಸ್ಟ್ ನ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಅವರದು 70% ಅಗ್ರಿಗೇಟ್ ಇರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಫಸ್ಟ್ 3 years CGPA ಅಥವಾ ಮಾಸ್ 70% ಇರಬೇಕಾಗಿರುತ್ತೆ. ಓಕೆನಾ, ಆದ್ರೆ ME MTech ಅಥವಾ MSc ಇರುವಂತವ್ರು ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಇರೋರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ, 70% ಅಗ್ರಿಗೇಟ್ ಇರುವಂತವ್ರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ, ಸೊ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಯಾರ್ಯಾರ್ದು ಬ್ಯಾಕ್ಲಾಗ್ಸ್ ಇದೆ ಆ ಒಂದು ಅಭ್ಯರ್ಥಿಗಳು ಅಪ್ಲಿಕೇಬಲ್ ಇಲ್ಲ, ನಾಟ್ ಎಲಿಜಿಬಲ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ ನೋಡಿ. ಸೊ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಂಡ್ ಕ್ಯಾಂಡಿಡೇಟ್ಸ್ ವಿತ್ ಅರಿಯರ್ಸ್ ಆರ್ ನಾಟ್ ಎಲಿಜಿಬಲ್. ಓಕೆನಾ, ಸೊ 3rd ಸೆಮ್ ಅಂದ್ರೆ 3rd ಇಯರ್ ಅಲ್ಲಿ ಇರುವಂತ BTech BE ಅವರು, ಹಾಗೆ MTech ಅಲ್ಲಿ ಇರೋ ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಸೆಮ್ ಇರುವಂತವ್ರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ, 5000 rupees ಪರ್ ಮಂತ್ ಫಿಕ್ಸ್ಡ್ ನಿಮ್ಗೆ ಇಂಟರ್ನ್ಶಿಪ್ ಇದು ಸ್ಟೈಪೆಂಡ್ ಕೊಡ್ತಾರೆ. ಅದು ಹೇಗೆ ಕೊಡ್ತಾರೆ ಅಂತಂದ್ರೆ, ಫಸ್ಟ್ 3 ಮಂತ್ಸ್ ನೀವು ಮಾಡಬೇಕು, ಅದಾದ ನಂತರ 15,000 ಸಿಗುತ್ತೆ. ನೆಕ್ಸ್ಟ್ 3 ಮಂತ್ಸ್ ಬೇಸ್ಡ್ ಆನ್ ದ ಟೆಕ್ನಿಕಲ್ ಎವಾಲ್ಯುಯೇಷನ್ 15,000 ಸಿಗುತ್ತೆ ಸ್ನೇಹಿತರೆ. ಓಕೆನಾ, ಸೊ ನೋಡಿ, ರಿಸಲ್ಟ್ ಬಂದು 4th week ಆಫ್ ಜುಲೈ ಅಲ್ಲಿ ರಿಸಲ್ಟ್ ನ ಪಬ್ಲಿಷ್ ಮಾಡ್ತಾರೆ. ಸೊ 14 ಜುಲೈ 2025 ಲಾಸ್ಟ್ ಡೇಟ್ ಇದೆ. ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ, ಸೊ ಇದು ಏನಿದ್ರು ಜಸ್ಟ್ ಶಾರ್ಟ್ ಲಿಸ್ಟ್ ಅಷ್ಟೇ, ಇದರಲ್ಲಿ ಯಾವುದೇ ರೀತಿ ಇಂಟರ್ವ್ಯೂ ಇರೋದಿಲ್ಲ. ಓಕೆನಾ, ಸೊ ಹೇಗಪ್ಪ ಅಪ್ಲೈ ಮಾಡೋದು, ಏನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ, ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಬೇಕಾಗಿರುತ್ತೆ. ಅದಾದ ನಂತರ ನೀವು ಏಜ್ ಆಫ್ ಪ್ರೂಫ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಐಡೆಂಟಿಟಿ ಪ್ರೂಫ್ ಇದಿಷ್ಟನ್ನು ಹಾಕಿ ನೀವು ಸ್ಟಾಂಪ್ ಡ್ಯೂಟಿ ಅಥವಾ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ನೀವು ಕಳಿಸಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಹೇಗಪ್ಪ ಡೌನ್ಲೋಡ್ ಮಾಡೋದು ಅಂತ ಹೇಳೋದಾದ್ರೆ, ನೋಟಿಫಿಕೇಶನ್ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ಸ್ನೇಹಿತರೆ. ಈ ಒಂದು ನೋಟಿಫಿಕೇಶನ್ ಸರ್ವರ್ ಡೌನ್ ಇತ್ತು ಅಂದ್ರೆ ಓಪನ್ ಆಗೋದು ತುಂಬಾ ಲೇಟ್ ಆಗುತ್ತೆ. ಓಕೆನಾ, ಸೊ ಇದನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಆಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ, ಹಾಗೆ ಈ ಒಂದು ಪೋಸ್ಟ್ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಯಾರ್ಯಾರು ಇಂಟರ್ನ್ಶಿಪ್ ಗೋಸ್ಕರ ಹುಡುಕ್ತಾ ಇದ್ದೀರಾ, ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಈ ಒಂದು ಪೋಸ್ಟ್ ತುಂಬಾ ಉಪಯೋಗಕಾರಿಯಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಗೆ ಹೆಚ್ಚುವರಿ ಜಾಸ್ತಿ ನಾಲೆಜ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ, ಯಾಕಂದ್ರೆ ಇದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಆಗಿರೋದ್ರಿಂದ ನಮ್ಮ ರಡಾರ್ ಬಗ್ಗೆ ಈ ಒಂದು ಲ್ಯಾಬ್ ಅಲ್ಲಿ ತಯಾರಿಕೆ ಮಾಡ್ತಾರೆ ಸ್ನೇಹಿತರೆ. ಹೇಗೆ ತಯಾರಿಕೆ ಮಾಡೋದು, PCB ಹೇಗೆ ಮಾಡೋದು, ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ, ಸೊ ಈ ಒಂದು ಇಂಟರ್ನ್ಶಿಪ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ನಿಮ್ಮ ಹೈಯರ್ ಸ್ಟಡೀಸ್ ಅಥವಾ ನಿಮ್ಮ ಜಾಬ್ ಫೀಲ್ಡ್ ಅಲ್ಲಿ. ಓಕೆನಾ, ಸೊ ನೋಡಿ, BE BTech ಆಗಿರೋಂಥವ್ರು ಬ್ರಾಂಚ್ ಕೋಡ್ ಕರೆದಿದ್ದಾರೆ. ME ಎಲೆಕ್ಟ್ರಿಕಲ್, CS ಮತ್ತೆ ಸಿವಿಲ್, ಅದರ್ ಬ್ರಾಂಚಸ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ, BE BTech ME MTech MSc 6 ಮಂತ್ ಇಂಟರ್ನ್ಶಿಪ್ ಇರುತ್ತೆ, ಪೇಡ್ ಇಂಟರ್ನ್ಶಿಪ್. ಓಕೆನಾ, ಪರ್ಪಸ್ ಸೆಲೆಕ್ಷನ್ ಕ್ಯಾಂಡಿಡೇಟ್ಸ್ ವಿತ್ ಇಂಡಿಜಿನಿಯಸ್ ರೆಡಾರ್ ಟೆಕ್ನಾಲಜಿ ಡೆವಲಪಿಂಗ್ ಬೈ LRDE DRDO. ಓಕೆನಾ, ಸೊ DRDO ಇಂದ ಇದನ್ನ ಮಾಡ್ಕೊಡ್ತಾ ಇರೋದು. ಸೊ ಇದನ್ನ ನೀವು ಅಟ್ಲೀಸ್ಟ್ 15 days ಇನ್ ಎ ಮಂತ್ ನೀವು ಆಫೀಸ್ ಅಲ್ಲಿ ಇನ್ ಪ್ರೆಸೆಂಟ್ ಆಗಿರ್ಬೇಕಾಗಿರುತ್ತೆ. ಮಿನಿಮಮ್ 15 days ನೀವು ಕೆಲಸ ಮಾಡ್ಬೇಕಾಗಿರುತ್ತೆ. ಇಂಟರ್ನ್ಸ್ ನಾಟ್ ಕಂಪ್ಲೀಟಿಂಗ್ ದ ರಿಕ್ವೆಸ್ಟಿಂಗ್ ಪೀರಿಯಡ್ ವಿಲ್ ನಾಟ್ ಬಿ ಇಶ್ಯೂಡ್ ಎನಿ ಸರ್ಟಿಫಿಕೇಟ್. ಓಕೆನಾ, ಸೊ ಅದ ನಂತರ ಸ್ಟೈಪೆಂಡ್ ಬಂದು 5000 ಪರ್ ಮಂತ್ ಇರುತ್ತೆ. 15,000 ಪರ್ 3 months ಒನ್ಸ್ ಕೊಡ್ತಾರೆ ಸ್ನೇಹಿತರೆ ನಿಮ್ಗೆ. ಓಕೆನಾ, ಎಲ್ಲಿಗೆ ಪೋಸ್ಟ್ ಮಾಡಬೇಕು, ಸ್ಪೀಡ್ ಪೋಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ದ ಡೈರೆಕ್ಟರ್ ಎಲೆಕ್ಟ್ರಾನಿಕ್ಸ್ ಅಂಡ್ ರೆಡಾರ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ LRDE, ಮಿನಿಸ್ಟ್ರಿ ಆಫ್ ಡಿಫೆನ್ಸ್, DRDO, ಸಿವಿರಾಮನಗರ, ಬೆಂಗಳೂರು 93. ಓಕೆನಾ, ಸೊ ಇದನ್ನ ನೀವು ಬರೆದ್ಬಿಟ್ಟು ಕಳಿಸ್ಬೇಕಾಗುತ್ತೆ. ಹಾಗೆ ಅನ್ ಅಡ್ವಾನ್ಸ್ ಕಾಪಿ ಆಫ್ ದ ಅಪ್ಲಿಕೇಶನ್ ಅಲಾಂಗ್ ವಿತ್ ಎನ್ಕ್ಲೋಜರ್ ವಿಲ್ ಬಿ ಟು ಬಿ ಮೇಲ್ಡ್ ಟು ಪೇಡ್ ಇಂಟರ್ನ್ಶಿಪ್ LRDE@gmail.com. ಈ ಒಂದು ಇಮೇಲ್ ಅಡ್ರೆಸ್ಗೆ ನೀವು
ಕಳಿಸ್ಬೇಕಾಗಿರುತ್ತೆ. ಓಕೆನಾ. ಸೊ ಈ ಒಂದು ಇಮೇಲ್ ಅಡ್ರೆಸ್ಗೆ ನೀವು ಕಳಿಸಿದ್ರೆ ಡೈರೆಕ್ಟ್ ಆಗಿ ಅವರು ತಗೊಳ್ತಾರೆ. ಅದಾದ ನಂತರ ನೀವು ಪೋಸ್ಟ್ ಮುಖಾಂತರ ಕಂಪಲ್ಸರಿ ಕಳಿಸ್ಲೇಬೇಕಾಗಿರುತ್ತೆ, ಸ್ಪೀಡ್ ಪೋಸ್ಟ್. ಓಕೆನಾ. ಸೊ ಇದು ಒಂದು ಗಮನದಲ್ಲಿರಲಿ. ಹಾಗೆ ನೀವು ಪೊಲೀಸ್ ವೆರಿಫಿಕೇಶನ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ನೋಡಿ, ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಸ್ಟೂಡೆಂಟ್ಸ್ ಆರ್ ರಿಕ್ವೈರ್ಡ್ ಟು ಗೋ ಥ್ರೂ ದ ಅಡ್ವರ್ಟೈಸರ್ thoroughly. The student should apply for internship through the respective college in the prescribed form only as per annexure 2. ಓಕೆನಾ. annexure 2 ಕೊಟ್ಟಿದ್ದಾರೆ, ಅದನ್ನ ಕೂಡ ತೋರಿಸ್ತೀನಿ. ದ ಅಪ್ಲಿಕೇಶನ್ ರಿಸೀವ್ ಡೈರೆಕ್ಟ್ಲಿ ಫ್ರಮ್ ಸ್ಟೂಡೆಂಟ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್. ಓಕೆನಾ. ಕಾಲೇಜಿಂದ ನೀವು ಒಂದು ಲೆಟರ್ ತಗೋಬೇಕಾಗಿರುತ್ತೆ, ರೆಕಮೆಂಡೇಶನ್ ಲೆಟರ್. ಅದಾದ ನಂತರ ನೀವು ಅಪ್ಲಿಕೇಶನ್ ಸೆಂಡ್ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ ಶುಡ್ ಪ್ರೊಸೀಡ್ ಪ್ರೊಡ್ಯೂಸ್ ವ್ಯಾಲಿಡ್ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಅಟ್ ದ ಟೈಮ್ ಆಫ್ ಜಾಯ್ನಿಂಗ್ ಫ್ರಮ್ ದರ್ ಪ್ಲೇಸ್ ಆಫ್ ದ ಲಾಸ್ಟ್ ರೆಸಿಡೆನ್ಸ್. ಓಕೆ, ಅಟ್ ಲೀಸ್ಟ್ ಪಾಸ್ಟ್ 1 year ಅಂಡ್ ಪರ್ಮನೆಂಟ್ ಅಡ್ರೆಸ್ ಆನ್ ಸೆಲೆಕ್ಷನ್. ಓಕೆನಾ. ಸೊ ನೀವು ಸೆಲೆಕ್ಟ್ ಆದ್ರಿ ಅಂದ್ಮೇಲೆ ಪೊಲೀಸ್ ವೆರಿಫಿಕೇಶನ್ ನೀವು ಕಳಿಸ್ಬೇಕಾಗಿರುತ್ತೆ, PVC. ಓಕೆನಾ. ಸೊ ಅದ ನಂತರ ದ ಸ್ಟೂಡೆಂಟ್ ಶುಡ್ ಬಿ ಇನ್ ಪೊಸಿಷನ್ ಟು ರಿಪೋರ್ಟ್ ದ ಎಸ್ಟಾಬ್ಲಿಷ್ಮೆಂಟ್ at prescribed date of the period report. If she or he does not report to the prescribed date, it is assumed that the individual is not interested in undergoing internship, but candidature will be removed without further communication. ಓಕೆನಾ. ಸೊ ಈ ರೀತಿ ಕಂಪ್ಲೀಟ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ಏನೇನು ತಗೊಬರ್ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ. ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗಿರುತ್ತೆ, ಎಲ್ಲಾ ಮಾರ್ಕ್ಸ್ ಕಾರ್ಡ್ಸ್ ತಗೋಬೇಕು. ಕಾಲೇಜ್ ID ಕಾರ್ಡ್, ಫೋಟೋ ID ಕಾರ್ಡ್ ಬೇಕಾಗುತ್ತೆ, ಯಾವ್ದಾದ್ರು ಆಧಾರ್ ಕಾರ್ಡ್. ಅದ ನಂತರ ಪಾಸ್ಪೋರ್ಟ್ ಸೈಜ್ 2 ಕಾಪಿ ಇರಬೇಕು, PVC ಸರ್ಟಿಫಿಕೇಟ್ ಇರ್ಬೇಕಾಗಿರುತ್ತೆ. ಆಧಾರ್ದು ಸೀಡೆಡ್ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಕೂಡ ಬೇಕಾಗಿರುತ್ತೆ. ಓಕೆನಾ. ಆಧಾರ್ ಮತ್ತೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುವಂತದ್ದು ಅದು ಒಂದು ನೀವು ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ಈ ಒಂದು ಇಮೇಲ್ ಅಡ್ರೆಸ್ಗೆ ಮತ್ತೆ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ಅನೆಕ್ಷರಿಯಲ್ಲಿ ನೋಡಿ, ಅಪ್ಲಿಕೇಶನ್ ಫಾರ್ DRDO ಪೇಡ್ ಇಂಟರ್ನ್ಶಿಪ್ ಸ್ಕೀಮು. ಅದ ನಂತರ ರಿಕ್ವೆಸ್ಟ್ ಫಾರ್ ಪೇಡ್ ಇಂಟರ್ನ್ಶಿಪ್ ಆಪರ್ಚುನಿಟಿ ಫಾರ್ ದ ಪೀರಿಯಡ್ ಆಫ್ 6 months. ಇದು ಕಾಲೇಜ್ ಕಳೋದಕ್ಕೆ. ಓಕೆನಾ. ಇದು ಅಪ್ಲಿಕೇಶನ್ ಫಾರ್ಮ್ ನ ನೀವು ಫಿಲ್ ಮಾಡ್ಬೇಕಾಗಿರುತ್ತೆ, ಫುಲ್ ಡೀಟೇಲ್ಸ್ ಫಿಲ್ ಮಾಡ್ಬೇಕಾಗಿರುತ್ತೆ. ಅದ ನಂತರ ಅನೆಕ್ಷರಿ 2 ಅಲ್ಲಿ ನೋಡೋದಾದ್ರೆ ರಿಕ್ವೆಸ್ಟಿಂಗ್ ಫಾರ್ ದ ಇದು. ಓಕೆನಾ. 2 ಡೈರೆಕ್ಟರ್ ಇದನ್ನ ಕೊಟ್ಟು ಇಲ್ಲಿ ನೀವು ನಿಮ್ಮ ಕಾಲೇಜ್ದು ಫ್ಯಾಕಲ್ಟಿ ನೇಮ್, ಡೆಸಿಗ್ನೇಷನ್, ಡಿಪಾರ್ಟ್ಮೆಂಟ್, ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ID ಬರೆದ್ಬಿಟ್ಟು ಅದ ನಂತರ ಕಾಲೇಜ್ ನೇಮ್ ಬರೀಬೇಕಾಗಿರುತ್ತೆ ಫುಲ್ಲು. ಅದ ನಂತರ ಇಲ್ಲಿ ಪ್ರಿನ್ಸಿಪಲ್, HOD ಯಾರಾದ್ರೂ ಸಿಗ್ನೇಚರ್ ನ ಮಾಡಿಸ್ಕೊಂಡು ನೀವು ಕಳಿಸ್ಬೇಕಾಗಿರುತ್ತೆ ಈ ಒಂದು ಫಾರ್ಮ್ ನ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ NIC ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಕರೆದಿದ್ದಾರೆ ಡಿಗ್ರಿ ಮೇಲೆ, ಮತ್ತೆ DRDO WLL ಕರೆದಿದ್ದಾರೆ JRF ಗೆ. ಅದ ನಂತರ NAL ಅಲ್ಲಿ ಕರೆದಿದ್ದಾರೆ, ಕಾಫಿ ಬೋರ್ಡ್ ಅಲ್ಲಿ ಕರೆದಿದ್ದಾರೆ, ಧನಲಕ್ಷ್ಮಿ ಬ್ಯಾಂಕ್ ಅಲ್ಲಿ ಕರೆದಿದ್ದಾರೆ, ಮತ್ತೆ DCPU ಯಾದಗಿರಿಯಲ್ಲಿ ಕರೆದಿದ್ದಾರೆ. ಸೊ ಹಲವಾರು ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಸಿದ್ರೆ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನೀವು ನಮ್ಮ ಟೆಲಿಗ್ರಾಮ್, ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ ಸ್ನೇಹಿತರೆ, ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಸೊ ಎಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.